ಬೆಂಗಳೂರಿನಲ್ಲಿ ಇರೋರು ಕನ್ನಡ ಕಲೀರಿ ಎಂದ ಐಟಿ ದಿಗ್ಗಜ. ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ನಡೆದಿರುವ ನಡುವೆ ಬೆಂಗಳೂರಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ ತಮಿಳು ಟೆಕ್ ಉದ್ಯಮಿ. ಕನ್ನಡ ಕಲೀರಿ ಅಂತ ತಮಿಳಿಗ ಟೆಕ್ ದೈತ್ಯನ ಹೇಳಿಕೆಗೆ ಬಂದಿರುವ ಪ್ರತಿಕ್ರಿಯೆ ಏನೇನು? ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋದ್ರೂ ಕನ್ನಡೇತರ ಭಾಷೆ ಕಿವಿಗ್ ಬೀಳದೆ ಇರೋದಿಲ್ಲ. ಹೊರ ರಾಜ್ಯಗಳಿಂದ ಬರೋರು ಕನ್ನಡ ಕಲಿಬೇಕು ಅನ್ನೋ ಒತ್ತಾಯ ಒಂದ್ ಕಡೆ ಇರುವಾಗಲೇ ಅವರಲ್ಲಿ ಹೆಚ್ಚಿನವರು ಇಲ್ಲಿನವರಿಗೆ ಕನ್ನಡವನ್ನ ಮರೆಸುವ ಮಟ್ಟಿಗೆ ತಮ್ಮ ಭಾಷೆಗೆ ಇಲ್ಲಿನವರನ್ನ ಒಗ್ಗಿಸಿಕೊಳ್ಳೋದನ್ನು ನೋಡ್ತೀವಿ. ಕನ್ನಡ ಬರಲ್ಲ ಅಂತ ಹೇಳೋದನ್ನೇ ಹೆಮ್ಮೆಯಾಗಿ ಸ್ವೀಕರಿಸಿಕೊಂಡ ಟೆಕ್ಕಿಗಳು, ಕಾರ್ಪೊರೇಟ್ ಉದ್ಯೋಗಿಗಳು ಬೇಕಾದಷ್ಟಿದ್ದಾರೆ. ಅಂಥದ್ರಲ್ಲಿ ಹೊರಗಿನವರು ಬೆಂಗಳೂರಿನಲ್ಲಿ ನೆಲೆಸಿದ್ರೆ ಕನ್ನಡ ಕಲಿಬೇಕು ಅಂತ ಅದೂ ಕಾರ್ಪೊರೇಟ್ ವಲಯದವರು ಒತ್ತಾಯಿಸಿದ್ರೆ ಕುತೂಹಲ ಸಹಜ. ಅಂತಹ ಕುತೂಹಲ ಮೂಡಿಸಿರೋರು ಝೋಹೋ ಸಿಇಒ ಶ್ರೀಧರ್ ವೆಂಬು. ಎಕ್ಸ್ ನಲ್ಲಿ ಅವರು ಕನ್ನಡ ಭಾಷೆ ಬಗ್ಗೆ ಬರೆದಿರುವ ಪೋಸ್ಟ್ ಗಮನ ಸೆಳೆದಿದೆ. ಇದಕ್ಕೆ ಭಿನ್ನ ಪ್ರತಿಕ್ರಿಯೆಗಳು ಬರ್ತಿವೆ. ಬೆಂಗಳೂರನ್ನ ತಮ್ಮ ಮನೆ ಮಾಡ್ಕೊಂಡಿರುವ ಜನ ಕನ್ನಡ ಮಾತಾಡೋಕೆ ತಿಳಿದಿರಬೇಕು ಅಂತ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಇದ್ದು ಕನ್ನಡ ಮಾತಾಡೋಕೆ ತಿಳಿದೇ ಇದ್ರೆ ಅದು ಅಗೌರವ ತೋರಿಸಿದ ಹಾಗೆ ಅಂತ ಅವರು ಬರೆದಿದ್ದಾರೆ. ಶ್ರೀಧರ್ ವೆಂಬು ಅವರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮಾಡಿರುವ ಈ ಪೋಸ್ಟ್ ಚರ್ಚೆಗೆ ಕಾರಣ ಆಗಿದೆ. ಇಬ್ಬರು ವ್ಯಕ್ತಿಗಳು ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಬರೆದಿರುವ ಟಿ ಶರ್ಟ್ ಗಳನ್ನ ಧರಿಸಿದ್ದ ಪೋಸ್ಟ್ ಗೆ ಸಂಬಂಧಿಸಿದ ಹೇಳಿಕೆಗೆ ಶ್ರೀಧರ್ ವೆಂಬು ಪ್ರತಿಕ್ರಿಯಿಸಿದ್ದಾರೆ. ಆ ಪೋಸ್ಟ್ ನಲ್ಲಿ ಬೆಂಗಳೂರು ಪ್ರವಾಸಕ್ಕೆ ಸಂಪೂರ್ಣವಾದ ಟಿ ಶರ್ಟ್ ಎಂಬ ಶೀರ್ಷಿಕೆ ಇತ್ತು. ಪೋಸ್ಟ್ ಗೆ ಪ್ರತಿಕ್ರಿಯಿಸಿದ ಶ್ರೀಧರ್ ವೆಂಬು, ನೀವು ಬೆಂಗಳೂರಿನಲ್ಲಿ ನೆಲೆಸಿದ್ದರೆ ನೀವು ಮತ್ತು ನಿಮ್ಮ ಮಕ್ಕಳು ಕನ್ನಡವನ್ನ ಕಲಿಬೇಕು. ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಇದ್ದು ಹಾಗೆ ಮಾಡದೇ ಇರೋದು ಅಗೌರವ. ಬೇರೆ ರಾಜ್ಯಗಳಿಂದ ಬರುವ ಚೆನ್ನೈನಲ್ಲಿರುವ ನಮ್ಮ ಉದ್ಯೋಗಿಗಳು ಇಲ್ಲಿಗೆ ಬಂದ ನಂತರ ತಮಿಳು ಕಲಿಯೋಕೆ ಪ್ರಯತ್ನಿಸುವಂತೆ ನಾನು ಆಗಾಗ್ಗೆ ಕೇಳ್ಕೊಳ್ತೀನಿ ಅಂತ ಬರೆದಿದ್ದಾರೆ. ಶ್ರೀಧರ್ ವೆಂಬು ಅವರ ಪೋಸ್ಟ್ ಗೆ ಕನ್ನಡಿಗರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ರೆ ಇತರರು ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಕನ್ನಡ ಕಲಿಯೋಕೆ ಹೆಮ್ಮೆ ಪಡ್ತೇನೆ. ರಾಜ್ಕುಮಾರ್ ಸಿನಿಮಾಗಳನ್ನ ನೋಡ್ತೇನೆ ಮತ್ತು ಸಾಧ್ಯವಾದಾಗಲೆಲ್ಲ ಕನ್ನಡ ಮಾತಾಡೋಕೆ ಪ್ರಯತ್ನಿಸ್ತೇನೆ ಅಂತ ಒಬ್ಬರು ಬರೆದಿದ್ದಾರೆ. ನನಗೆ ಮುಂಬೈನಲ್ಲಿ ಅನೇಕ ಕನ್ನಡ ಸ್ನೇಹಿತರಿದ್ದಾರೆ. ದಶಕಗಳಿಂದ ಇಲ್ಲಿ ವಾಸಿಸುತ್ತಿದ್ದಾರೆ. ಯಾರಿಗೂ ಮರಾಠಿ ಬರೋದಿಲ್ಲ, ಹಾಗಾದ್ರೆ ಅದು ಸರಿನಾ ಅಂತ ಒಬ್ರು ಕೇಳಿದ್ದಾರೆ. ಮತ್ತೊಬ್ಬರು, ಇದು ಅಪಕ್ವ ಆಲೋಚನೆ. ಯಾವುದೇ ಭಾಷೆ ಸಂಸ್ಕೃತಿಗೆ ಅಗೌರವ ತೋರುವುದು ಸ್ವೀಕಾರಾರ್ಹವಲ್ಲ. ಆದ್ರೆ ಭಾಷೆಯನ್ನ ಕಲಿದೇ ಇರೋದು ಅಗೌರವನ? ಇದೇನಿದು ನಿಮ್ಮ ಲಾಜಿಕ್ ಅಂತ ಕೇಳಿದ್ದಾರೆ. ಶ್ರೀಧರ್ ವೆಂಬು ಮೂಲತಃ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಒಂದು ಹಳ್ಳಿಯವರು. ಉದ್ಯಮಿಯಾಗಿರುವ ಅವರು ಝೋಹೋ ಕಾರ್ಪೊರೇಷನ್ ನ ಸಂಸ್ಥಾಪಕ ಮತ್ತು ಸಿಇಒ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ನಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿದ್ದಾರೆ. ನ್ಯೂ ಜೆರ್ಸಿಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನಲ್ಲಿ ಎಂಎಸ್ ಮತ್ತು ಪಿಎಚ್ಡಿ ಪದವಿ ಗಳಿಸಿದ್ದಾರೆ. 1994ರಲ್ಲಿ ಕ್ವಾಲ್ಕಾಮ್ ನಲ್ಲಿ ಅವರು ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ರು. ಫೋರ್ಬ್ಸ್ ಪ್ರಕಾರ ಅವರು 2024ರ ಹೊತ್ತಿಗೆ $5.85 ಶತಕೋಟಿ ನಿವ್ವಳ ಮೌಲ್ಯದೊಂದಿಗೆ ಭಾರತದಲ್ಲಿ 39ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. 2021ರಲ್ಲಿ ಅವರು ಪದ್ಮಶ್ರೀ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.